ಮಾಡಿದರೆ ಕುಣದಾಡಿ ಕೇಳುವನಯ್ಯ, ಕುಣದಾಡಿ ಭಕ್ತಿ ಮಾಡಿದರೆ ಎತ್ತಿಕೊಂಡು ಅಪ್ಪಿಕೊಳ್ಳುವನಯ್ಯ ಅಂತ ಹೇಳ್ತಾರ. ಅದಕ್ಕ ಭಕ್ತಿ ಒಳಗ ಏನು ಮಾಡಿದ್ರು ಕೂಡ ಭಕ್ತ ದೇವರಿಗೆ ಭಗವಂತಗನೆ ಅರ್ಪಣೆ ಹಾಕದಪ್ಪ. ಅದಕ್ಕ ಪುಣ್ಯ ಕ್ಷೇತ್ರ ಗೋಡಿಹಾಳ ಗ್ರಾಮದೊಳಗ ಏನ್ ಮಾಡ್ಯಾರಿಪ್ಪ ಇವತ್ತಿನ ದಿವಸ ಭಕ್ತರನ್ನ ಉದ್ಧಾರ ಮಾಡೋ ಸಲುವಾಗಿ, ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ, ಈ ಗೋಡಿಹಾಳ ಗ್ರಾಮವನ್ನ ಕಾಯೋ ಸಲುವಾಗಿ ನಡು ಊರೊಳಗ ಯಾರು ನೆನದಾರಿಪ್ಪ? ಇಂಬುಳ ಜಾಗದೊಳಗ ಸಂಪಾಗಿ ನೆನೆದಿರುವಂತ ನನ್ನ ತಾಯಿ ಯಾರಿಪ್ಪ? ನಮ್ಮವ್ವ ಲಾಯಿಗಂಗಾ ದೇವಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತ ಬಸವಣ್ಣ ಏನ್ರಿವಾ ಇವತ್ತಿನ ದಿವಸ ಲಾಯಿಗಂಗಾ ದೇವಿ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿವಾ? 2 ಮ್ಯಾಳಗಳಂತಂದು ಇಲ್ಲಿ ಕುಡ್ಸ್ಯಾರ. ಹೌದಪ್ಪ, ಹೌದಾ? ಈಗಾಗ್ಲೇ 2 ಮ್ಯಾಳ ಹಳಿವಾಗಿ ಹೋಗ್ಯಾವ ಬಸವಣ್ಣ. ಹೌದ್ರಿಪ್ಪ, 1 ತಿಂಗಳ ಹಿಂದ ಹಳಿವಾಗ್ಯಾವ್ರಿ. 1.5 ತಿಂಗಳು 2 ತಿಂಗಳ ಹಿಂದ ಕಾರ್ಯಕ್ರಮ ಇದೇ ಸ್ಟೇಜ್ ಇತ್ತು, ಇದೇ ಗ್ರಾಮದೊಳಗ ಇದೇ ಮಾಯಕ್ ಇದ್ರಿ, ಇದ ಅರಿಬಿತ್ರಿ, ಇದ ಹಿಂದ ಅರಿಬಿತ್ರಿ, ಇದ ಸ್ಟೇಜ್ ಇತ್ರಿ. ಆದ್ರ ಜಾತ್ರೆ ಮಾತ್ರ ಬ್ಯಾರೆವಿದ್ದು. ಹೌದು. ಅದಕ್ಕ 2 ಅಕ್ಕ ತಂಗಿಯರನ್ನೇ ಮತ್ತೆ ಬಂದ ಕಾರ್ಯಕ್ರಮ ಕೊಡ್ಲತ್ತ ತಿಳ್ಕೊಂಡು ಏನ್ ಮಾಡ್ಯಾರಿವಾ? 2 ಅವೇ ಮ್ಯಾಳ ತಂದು ಕುಡ್ಸ್ಯಾರ. ಹೌದಿಪ್ಪ. ಅದಕ್ಕ ಈ ಗ್ರಾಮದೊಳಗ ಈಗಾಗ್ಲೇ ಒಂದ್ ಸಲ ಕಾರ್ಯಕ್ರಮ ಮಾಡಿದ್ದ ಸಲುವಾಗಿ ಈ ಗ್ರಾಮದೊಳಗ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೇಕಾಗ್ಯದ, ನಾವು ಯಾವ ರೀತಿ ಕಾರ್ಯಕ್ರಮ ಕೊಟ್ರ ಜನರಿಗೆ ಮನಸ್ಸಿಗೆ ಆನಂದ ಆಕ್ಕದನು ಅಂತ ಈಗಾಗ್ಲೇ ಒಂದ್ ಸ್ವಲ್ಪರ ಮಟ್ಟಿಗೆ ತಿಳಿದದ. ಅದಕ್ಕ ಅದೇ ರೀತಿ ಕಾರ್ಯಕ್ರಮ ಕೊಡ್ತೀವಿ. ಅದೇ ರೀತಿ ನಿಮಗೂ ಬ್ಯಾಸರ ಆಗಲ್ದಂಗ ಕಾರ್ಯಕ್ರಮ ಕೊಡ್ತೀವನ ಅಂತ ಒಂದು ಮಾತಿಟ್ಟುಕೊಂಡು ಬಸವಣ್ಣ ಏನ್ರಿವಾ 2 ಮಕ್ಕಳ ಹಾಡಿಕೆ ಕೇಳಾಕ ಹೋದ ಸಲ ನಮ್ಮ ತಾಯಿ ಬಳಗದವ್ರು ಕಡಿಮೆ ಜನ ಕೂಡಿದ್ರು. ಹೌದ್ರಿಪ್ಪ. ಅವಾಗ ಅಲ್ಲಿ ಹೋಳಿಗೆ ಮಾಡ್ಲಾಕ್ ಹೋಗಿರ್ರಿ, ಅವ್ರು ಚಪಾತಿ ಮಾಡ್ಲಾಕ್ ಹೋಗಿರ್ರಿ. ಈ ಸಂದಲ್ಲ ಮೊನ್ನೆ ಮಾನಮೇಗ ಗ್ರಾಮ ದೇವತೆ ಜಾತ್ರೆ ಒಳಗ ಬಂದಾಗ ತಾಯಿ ಬಳಗದವ್ರು ಕಡಿಮೆ ಕೂಡಿರು, ಅವಾಗ ತೆಗೆದಕ್ ಹೋಗಿರತ್ರಿ ಅವ್ರು. ಆದ್ರ ಇವತ್ತಿನ ದಿವಸ ಲಾಯಿಗಂಗಾ ದೇವಿ ಜಾತ್ರೆ ಒಳಗ ನನ್ನ ತಾಯಿ ಬಳಗದವ್ರು ಬಾಳ ಚಂದ ಕೂಡಿರಿ. ಹೌದಿಪ್ಪ, ಹೌದು. ಎಲ್ಲಾ ನನ್ನ ತಾಯಿ ಬಳಗದವ್ರು ಕೂಡಿರಿ ಅಂದ್ರ ನಿಮಗೊಂದು ಮಾತು ಹೇಳ್ಬೇಕನ್ನೋ ಪ್ರೀತಿ ಆಗ್ಯದ. ಏನ್ ಹೇಳ್ಬೇಕತ್ರಿ ತಾಯಿ ಬಳಗಕ್ಕ? ನನ್ನ ತಾಯಿ ಬಳಗಕ್ಕ ಏನ್ ಹೇಳ್ಬೇಕಾಗ್ಯದಪ್ಪ ಅಂತ ಕೇಳಿದ್ರ ಏನ್ರಿವಾ? ವರ್ಷ ಪೂರ್ತಿ ಎಲ್ಲಾ ನಿಮ್ಮ ಮನೆಯೊಳಗ ಮಾತು ಇರ್ತಾವ, ಕತಿ ಇರ್ತೈತಿ, ಸಂಸಾರ ಇರ್ತೈತಿ, ಅಡಿಗೆ ಮಾಡೋದಿರ್ತೈತಿ. ಹೌದಿಪ್ಪ. ದನ ಕರ ಮಕ್ಳು ಮರಿ ಎಲ್ಲಾ ಇರ್ತಾವ. ಇವತ್ತು ಒಂದ್ ದಿನ ನೀವು ಎಲ್ಲಾರು ಕೂಡಿಸಿ ಲಾಯಿಗಂಗಾ ದೇವಿ ಜಾತ್ರೆ ಮಾಡೋದದ. ಮಾಡೋಣ್ರಿವ, ಮಾಡೋನು. ಚಪಾತಿ ಮಾಡ್ನು, ಹೋಳಿಗೆ ಮಾಡ್ನು, ಹುಗ್ಗಿ ಮಾಡ್ನು, ಅನ್ನ ಮಾಡ್ನು, ಸಾರ್ ಮಾಡ್ನು. ನೀನೇ ಹೋಗಿ ಮಾಡು. ನಾವ್ಯಾಂಗ್ರಿ? ಅದಕ್ಕೆ ಇವತ್ತು ಎಲ್ಲಾರು ಕೂಡಿ ದಯವಿಟ್ಟು ನೀವು ಗದ್ಲಾ ಮಾಡಕ್ ಹೋಗ್ಬೇಡ್ರಿ, ಬಾಯ್ ಅಟ್ಟ ಮಾಡ್ರಿ. ಹಂಗಿಲ್ಲೋ, ನಮ್ಮ ಮಾತು ನಮಗ ನಡ್ದಾವ, ಯವ್ವಾಗಳ ಮಾತು ಅವ್ವಾಗಳಿಗೆ ನಡ್ದಾವ. ಹೌದಲ್ಲಿಪ್ಪ. ಅದಕ್ಕೆ ಇವತ್ತು ನೀವು ಗಪ್ಪ ಕೂತ್ರಿ ಅಂದ್ರ ಕಾರ್ಯಕ್ರಮ ಇನ್ನ ಬಾಳ ಚಂದ ಅಕ್ಕವ. ಹೌದು. ಅದಕ್ಕೆ ಬಸಣ್ಣ ಏನಿವಾ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಮಾತ್ಮರು? ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರಳು ಕಿತ್ತು ಮ್ಯಾಗು ಬಂದಂತೆ. ತಂದೆ ಸತ್ತರೆ ಶಿರವು ಹೋದಂತೆ, ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ. ಅನ್ನ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದಿಪ್ಪ ಮನಿ ಒಳಗಿರುವಂತ ನಡುಗಂಬ ಮುರದಂತೆ. ಅಕಸ್ಮಾತ್ ಆಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಹೆಂಗಕ್ಕದಿವಾ ಎಡಗಾಲಿನ ಚಪ್ಪಲಿ ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ, ನಾಯಿ ಒಯ್ದಂತೆ. ಹೌದ್, ಎಂತ ಮಾತು ಹೇಳ್ಯಾರ ಮುದಿಕ? ಯಾಕೆ ಹೇಳ್ತಾರಿವಾ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಇದ್ದರೇನು ಶಿವ, ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ. ಹೌದಪ್ಪ, ಹೌದು. ಯಾಕೆ ಈ ಮಾತು ಹೇಳ್ಬೇಕಾಗ್ಯದ? ಯಾಕ್ರಿವಾ? ಎಲ್ಲಾ ನನ್ನ ತಾಯಿ ಬಳಗದವ್ರಿಗೆ ನನ್ನ ನಿಮ್ಮ ಮಗಳತ್ತ ತಿಳ್ಕೊಂಡು ನಿಮಗೊಂದು ಕೈ ಮುಗಿದೊಂದು ಮಾತು ಏನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಹೇಳ್ಬೇಕತ್ರಿವಾ? ಒಂದ್ ಸಲ ನಮ್ಮ ತಾಯಿ ತಂದೆ ನಮ್ಮನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪ ಅಂತ ಕೇಳಿದ್ರ ಹೌದಿಪ್ಪ. ಗಂಡನೇ ದೇವ್ರ, ಅತ್ತಿ ಮಾವನೇ ತಾಯಿ ತಂದೆ, ಗಂಡನ ಮನೆನೇ ದೇವಾಲಯ ಅಂತ ತಿಳ್ಕೊಂಡು ಗಂಡು ಕುಡ್ಡಿರ್ಲಿ, ಕುಂಟಿರ್ಲಿ, ಹುಚ್ಚಿರ್ಲಿ, ಹುಳುಕಿರ್ಲಿ, ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಗಂಡು ಬಡು ಇರ್ಲಿ, ಶ್ರೀಮಂತ ಇರ್ಲಿ, ಗಂಡನ ಮನ್ಯಾಗ ಗಂಡನ ಮುಂದ್ ಹಾಕೊಂಡ ಚಂದಂಗಿ ಬಾಳೆ ಮಾಡ್ರಿ. ದಯವಿಟ್ಟು ಯಾರು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನಿಗೆ ಹೋಗ್ಬೇಡ್ರತ್ತ ನಿಮಗ ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ. ಅಕ್ಕವ್ರ, ನಿಮ್ದೇನ್ ತಲಿಗಿಲಿ ಕೆಟ್ಟತ್ತೇನು? ನಮ್ಮ ಅವ್ವಗಳಿಗೆ ನುಕ್ಸಾನ್ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು. ಯಾವ ಇವ್ರ ಮಾತು ಕೇಳಕ್ ಹೋಗ್ಬೇಡ್ರಿ. ತವ್ರ ಮನಿಗ್ ಹೋಗೋದು ಬರೋದು ಮಾಡ್ರಿ.
ಯಾಕೆ ಮಾಡ್ರಿ ಕೇಳ್ರಿ ಯಾಕೋ ಈಗ ಒಂದ್ 5 ವರ್ಷ ಬಸ್ ಫ್ರೀ ಅದಾವು ಈಗ ಹೋಗುದು ಬರುದು ಮಾಡ್ಲಿ ಅವ್ರು ಮುಂದೆ ರೊಕ್ಕ ಕೊಟ್ಟು ಹೋಗುದಾಗುದಿಲ್ಲ ನಿಮ್ಗ ಏಯ್ ನೋಡು ಬಸ್ ಫ್ರೀ ಇದಾಗ್ತಿ ದಿನ ಗಂಡನ ಜೋಡಿ ಜಗಳಾಡಿ ಹೋಗತ್ತೇನೆ ಯಾವ ನೀವು ಹಂಗ ಮಾಡ್ಲಾಕ್ ಹೋಗ್ಬೇಡ್ರಿ ಸುಮ್ಮ ಹೋಗುದು ಬರುದು ಮಾಡುದು ಯಾಕ ತವ್ರ ಮನೆಗೆ ಹೋಗಬಾರದಪ್ಪ ಅಂತ ಕೇಳಿದ್ರ ಯಾಕ್ರಿವಾ ಯಾವಾಗೋಡ್ರೆ ನೀವು ಎಲ್ಲಾ ತಿಳಿದವ್ರದಿರಿ ಹೌದಾ ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟ ಮಾಡಿದ್ರು ಕೂಡ ತವ್ರ ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟ ಮಾಡಿದ್ರು ಸಹಿತ ಗಂಡನ ಬಾಜು ಕೂತು ಒಂದು ಕಟಕ ರೊಟ್ಟಿ ತಿಂದ್ರೆ ಕಿಮ್ಮತ್ತು ಸಿಗ್ತದ ಕರೆ ತವ್ರ ಮನ್ಯಾಗ ಎಂದೂ ಆ ಹೆಣ್ಣು ಮಗಳಿಗೆ ಕಿಮ್ಮತ್ತು ಸಿಗಾಕ ಸಾಧ್ಯನೇ ಇಲ್ಲ ಉಂಡು ಜಾತಿ ಉಂಡು ಮನಿ ಜಂತಿ ಅನ್ಸು ಮಕ್ಕಳು ನೀವು ಅಲ್ಲಿ ಬಂಗಾರ ತಾಟ್ನ್ಯಾಗ ಹಾಕೊಟ್ರು ಇವ್ರ ತವ್ರ ಮನಿ ಕಿಮ್ಮತ್ ಇಲ್ಲತ್ತಾರಂದ್ರ ಮುದಿಕ ಒಳಗ್ ತಾಪ ಆಗವತ್ತಾನ ಹಂಗಿಲ್ಲ ಬಸಣ್ಣ ಒಂದು ತಲೆಗೆ ಬಂಗಾರ ಹೆಂಗಾಗೈತಿ ಒಂದು 30 ಆಗೈತಿ ನೋಡು ಬಸಣ್ಣ 130 ಅಲ್ಲ 1,30,30 ಹೇ ಹೆಣ್ಮಕ್ಳು ಎಲ್ಲಿದ್ರ ಚಂದಲ್ಲ ಅಲ್ಲಿದ್ರನೇ ಚಂದ ಹೌದಿಪ್ಪ ಏಸು ದಿನದ ದಾರಿ ಹೆಣ್ಣು ಮಕ್ಕಳಿಗೆ ತವ್ರ ಮನಿ ಎಷ್ಟ್ ದಿನದಂದ್ರ ದಾರಿವಾ ತವ್ರ ಮನ್ಯಾಗ ಒಂದ್ ದಿನ ಇರುದದ ಒಂದ್ ದಿನ ಹೋಗುದದ 3ನೇ ದಿನಕ್ಕ ಬರುದದ ಅಂದ್ರ 3 ದಿನ ಇದ್ರ ತವ್ರ ಮನಿ ನಮ್ದೇವ ಹೌದೇವಾ 3 ದಿನ ಆತಂದ್ರ ಈ ಬಾವಗಳದು ಅಕ್ಕ ಅವ್ರ ನನಗ ಬಾವ ಅನ್ಲಾಕ್ ಹೋಗ್ಬೇಡ್ರಿ ನೀವು ಯಾಕ ನಾ 2 ಮಕ್ಳು ತಂದಿದನ್ರಿ ನೋಡು ನಿನಗ ಬಾವ ಯಾಕಂದಿನ ಮುಂದ್ ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ 3 ದಿನ ದಾರಿ ಅದಾವತ್ ನೀವ್ ಹೇಳ್ತೀರಿ ಹೌದು ಒಂದಿನ ಹೋಗುದದ ಒಂದಿನ ಬರುದದ ಒಂದಿನ ನಿಂದ್ರುದದ ಅಂತಂದ 3 ದಿನ ದಾರಿ 3 ದಿನ ಯಾಕತ್ತೀರಿವ ನೀವು ಮಸ್ತ್ 15 ದಿನ ನಿಂದ್ರಿ ತಿಂಗಳು ನಿಂದ್ರಿ 2 ತಿಂಗಳು ನಿಂದ್ರಿ ಮುದಿಕೆ ಅವ್ರ ಯಾನತ್ತಿ ಅಂದ್ರೆ ತವ್ರ ಮನ್ಯಾಗ ನಿಮ್ ಮನ್ಯಾಗ ನಾವ್ 2 ತಿಂಗಳು ಇದ್ರ ನೀವು ಜಾಕಿ ಮಾಡ್ತೀರಿ ಮಾಡ್ತಿರುವ 3 ತಿಂಗಳಿದ್ರು ಜಾಕಿ ಮಾಡ್ತೀರಿ ಮಾಡ್ತೀವ್ರಿ 10 ತಿಂಗಳಿದ್ರು ಮಾಡ್ತೀರಿ ಮಾಡ್ತೀವ್ರಿ 12 ತಿಂಗಳಿದ್ರ ಬರೇ ಇರುದಾತ್ ಹೋಗುದೇವಾಗ ನೀವು ಹೆಂಗ್ ಮುದಿಕ ನೋಡ್ರಿ ಹೌದು ಬಾಳ ದಿನ ಆತಂದ್ರ ನೀವ ಏನತ್ತೀರಿ ಏನತ್ತೀರಿವ ಅಕ್ಕ ಬಂದ್ ಬಾಳ ದಿನ ಆಗೈತಿ ಹೌದಾ ನಡಿವ 4 ರೊಟ್ಟಿ ಪದರ ಕಟ್ಟುವ ನಡಿ ನಿನ್ನ ಗಂಡ ಮನಿಗ್ ಬಿಟ್ಟು ಬರ್ತನತ್ ನೀವ ಮಾತಾಡ್ತೀರಿ ಅಕ್ಕವರ ಯಾಕ ನಾವೇನ್ ಅನ್ಬೇಕತ್ ನಿಮ್ಗ ಅಣ ಅಲ್ರಿ ಮತ್ತ ನಮಗೂ ಹಿಂದ ರಿಸ್ಕ್ ಇರ್ತೈತ್ರಿ ಅದಕ್ಕ ನಿನಗ ಬಾವ ಅಂದಿದ್ದು ಅಣ್ಣ 100 ಸಲ ಅನ್ಲೆ ಮುದಿಕ ಅದಕ್ಕ ಇವನ ಮಾತ್ ಅಟ್ಟೆ ಸತ್ಯದ ಹೌದು ಯಾಕೆ ಈ ಮಾತ್ ಹೇಳುದಪ್ಪ ಅಂತ ಕೇಳಿದ್ರ ಯಾಕ್ರಿವಾ ತಾಯಿ ಇರುತ್ತನ ಮಾತ್ರ ನಮಗ ತವ್ರ ಮನಿ ಹೌದ್ ಹೌದ್ ಯಾವಾಗ ಅನ್ನಗೊಂದು ಮದುವೆ ಮಾಡಿ ಅಣ್ಣನ ಹೆಂಡತಿ ಬರ್ತಾಳಲ್ಲ ಹೌದಾ ಯಾವಾಗ ನಮ್ಮ ತಾಯಿ ಇರ್ಲಿಕ್ಕಂದ್ರ ಅದ ತವ್ರ ಮನಿ ಅಲ್ಲೇವ ಯಾಕ್ರಿವಾ ಯಾಕ್ರಿಪ್ಪ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ಹೌದು ಆ ತಾಯಿ ತೀರಿದ ಮ್ಯಾಗ ತವ್ರ ಮನಿಗೆ ಹೆಣ್ಣು ಮಕ್ಕಳಿಗೆ ಏನಿಲ್ಲೋ ಅಧಿಕಾರ ಹೌದಪ್ಪ ಹೌದು ಈ ಮಾತು ವಸನ್ನ ಎಲ್ಲಾ ಹೆಣ್ಮಕ್ಳಿಗೂ ಅರ್ಥ ಆಗ್ಲಿಲ್ಲ ಇದು ಯಾರ ಮನಸ್ಸಿಗೆ ಹೋಗಿ ಮುಟ್ತದಿವ ಯಾ ಹೆಣ್ಣು ಮಗಳಿಗೆ ಅರ್ಥ ಆಗ್ಯದಪ್ಪ ಅಂತ ಕೇಳಿದ್ರ ಯಾರಿಗ್ರಿಪ್ಪ ಯಾ ಹೆಣ್ಣು ಮಗಳು ಹೌದು ಸಣ್ಣಾಗಿರ್ತಾಗ ತಾಯಿ ತಂದೆನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ದೊಡ್ಡೋಳಾದ ಮೇಲೆ ಮದುವೆ ಆಗಿ ಗಂಡನ ಮನೆಗೆ ಹೋದ ಕಾಲಕ್ಕ ಹನಿ ಬಾರು ಸುಮಾರು ಹೌದು ಕುಡಕ ಗಂಟು ಬಿದ್ದ ಕೆಟ್ಟ ಅತ್ತಿ ಮಾವ ಗಂಟು ಬಿದ್ರು ಹೌದು ಗಂಡನ ಮನೆಯನ್ನ ಕಷ್ಟ ತಾಳಲಾರ್ದೆ ಆ ಪರದೇಶಿ ಹೆಣ್ಣು ಮಗಳು ಗಂಡ ಮನ್ಯಾಗ ಕೂತು ವಿಚಾರ ಮಾಡ್ತಾಳ ಏನತ್ತಿವ ಇವತ್ತಿನ ದಿವಸ ನನ್ನ ತವ್ರ ಮನ್ಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ನನ್ನ ತಾಯಿ ಸತ್ರ ಏನಾಗ್ಯದ ಏನೋ ನಮ್ಮ ಅಣ್ಣ ತನ್ನ ಸಂಸಾರ ಜಂಜಾಟೊಳಗ ನನ್ನ ಕರಿದು ಮರ್ತಿರ್ಬಹುದು ಕರೆ ನಮ್ಮ ಅಣ್ಣ ಮರ್ತಾನ ಅಂತ ಹೇಳಿ ಇವತ್ತ ನಾ ಮರಿದ ಬ್ಯಾಡ ನಮ್ಮ ಅಣ್ಣ ಇರ್ತಾನ ನಮ್ಮ ಅಣ್ಣನ ಮಕ್ಳು ಇರ್ತಾವ ನಮ್ಮ ಅಣ್ಣನ ಹೇಳ್ತಿರ್ತಾಳ ಕಡಿಕತ್ತರು ಮಾರಿಯರೇ ನೋಡಿ ಬರುನಂತ ಹೇಳಿ ಹೆಣ್ಣು ಮಗಳು ನಾನಾ ತರ ಅಡಿಗೆ ಮಾಡಿ ಬುತ್ತಿ ಮಾಡ್ಕೊಂಡು ಅಣ್ಣನ ಮಕ್ಕಳಿಗೆ ಅಂಗಡಿಯಾಗ ತಿನಸಾ ತಗೊಂಡು ರೆಗ್ಯುಲಾರ್ದಂತ ಬುತ್ತಿ ತಲೆ ಮ್ಯಾಲ ಹೊತ್ತುಕೊಂಡು ಗಂಡನ ಮನಿ ಬಿಟ್ಟು ಓಡಿ ತವ್ರ ಮನಿ ಬಾಗಲ್ದಾಗ ಬಂದ ನಿತ್ರ ಅಣ್ಣನ ಹೆಂಡತಿ ಒಳಗ ಕರೆದು ಒಂದು ಚರಿಗೆ ನೀರು ಕೊಡಲಿಲ್ಲ ಬಾ ತಂಗಿ ಆರಾಮದೇನತಿ 2 ಅನುತ್ತನ್ನು ಮಾತು ಕೇಳಲಿಲ್ಲ ಅವಾಗ ಏನ್ ಮಾಡ್ತಾಳ್ರಿಪ್ಪ ಹೆಣ್ಣು ಮಗಳು ಯಾ ಹೆಣ್ಣು ಮಗಳು ತವ್ರ ಮನಿ ತನ ಹೋಗಿ ಅಣ್ಣನ ಹೆಂಡ್ರ ಕೈಲೆ ತಮ್ಮನ ಹೆಂಡ್ರ ಕೈಲೆ ಮನಸ್ಸಿಗೆ ನೋವಾಗಂಗ ತವ್ರ ಮನ್ಯಾಗ ಯಾರು ಮಾತಾಡ್ಸ್ಕೊಂಡಿರಲ್ಲ ಅವ್ರಿಗೆ ಮಾತ್ರ ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದು ಅರ್ಥ ಅಕ್ಕದ ತಾಯಿ ಇರ್ಲಿಕ್ಕ ಪರದೇಶತನ ಏನನ್ನೋದು ಅರ್ಥ ಅಕ್ಕದ ಅವಾಗ ಹೆಣ್ಣು ಮಗಳು ಏನ್ ಮಾಡ್ತಾಳ್ರಿಪ್ಪ ಆ ಪರದೇಶಿ ಹೆಣ್ಣು ಮಗಳು ತವ್ರ ಮನಿ ಅಂಗಳದಾಗ ನಿಂತು ಭಗವಂತಗ ಬೈತಾಳ ಯಪ್ಪ ಭಗವಂತ ಅಂತ ಪಾಪ ನಾ ಏನ್ ಮಾಡಿನೋ ಇನ್ನ ನನಗ ತಿಳಿಲಾರ್ದಂತ ವಯಸ್ಸೊಳಗ ನನ್ನ ತಾಯಿನ ಕಸಗೊಂಡು ಕಡಿಕೆ ತಾಯಿಲದ ಪರದೇಶಿ ಮಗಳಿಗೆ ಗಂಡನಿಂದ ಸುಖ
ಬದುಕಬೇಕಾದಿತ್ತಂದ್ರ ಅಂತ ಕೆಟ್ಟ ಕುಡುಕ ಗಂಡು ನನಗ ಗಂಟು ಬೀಳಿಸಿದ್ಯೋ. ಹೌದಿಪ್ಪ. ಕಡಿಕ ಈ ಪರದೇಶಿ ಮಗಳಿಗೆ ಅನ್ನರೇ ಆಸರಕ್ಕನ್ನ ತೇಳಿ ಅಣ್ಣನ ಮನಿ ಬಾಗಿಲ್ನಾಗ ಬಂದ ನಿತ್ತನೋ, ಯಾರು ಕರೆದು ಒಂದು ಚೆರಿಗೆ ನೀರು ಕೊಡಲ್ಲಂತ ಪರಿಸ್ಥಿತಿ ಇವತ್ತು ನನಗ ಬಂದದ. ಹೌದಿಪ್ಪ. ಹೌದು. ಅಕಸ್ಮಾತ್ ನನ್ನ ತಾಯಿ ಬದುಕಿದಳಂದ್ರ ನಾನು ಹಿಂಗ ಅಂಗಳದಾಗ ನಿಂದಿರ್ಸ್ತಿದ್ದಿಲ್ಲೋ ಭಗವಂತ. ಈ ತಾಯಿ ಇಲ್ಲದ ಪರದೇಶಿತನ ಇನ್ನು ಬ್ಯಾಡ, ನನ್ನ ತಾಯಿ ತೆಕ್ಕನ ಕರ್ಕೋರೋ ಭಗವಂತ ಅಂತೇಳಿ ಪರದೇಶಿ ಮಗಳು ಹೇಳ್ತಿತ್ತು. ಹೌದಿಪ್ಪ. ಹೌದು. ಯವ್ವ ನೀವು ವಿಚಾರ ಮಾಡ್ರಿ, ಒಂದ್ ತಾಸ ನಿಮ್ಮ ತಾಯಿ ಮನಿಗ್ ಹೋಗಿರ್ತೀರಿ, ನಿಮ್ಮ ಕಣ್ಣಿಗೆ ಒಂದ್ ಗಳಿಗೆ ನಿಮ್ಮ ತಾಯಿ ಕಾಣ್ಲಿಲ್ಲ ಅಂದ್ರ ನೀರಾಗಿನ ಮೀನಾ ತೆಗೆದು ಹೊರಗ್ ಬಿಟ್ಟಂಗ ಅಕ್ಕದ. ತಾಳಲಾರ್ದಂತ ನೋವ, ತಾಳಲಾರ್ದಂತ ದುಃಖ ಕೂಗಿ ಕೂಗಿ ತಾಯಿ ಮುಂದೆ ಹೇಳ್ಕೋಬೇಕಾದ್ರ ಬರ್ಲಾರ್ದಂತ ಜಾಗಕ್ಕ ತಾಯಿ ಹೋಗ್ಯಾಡ್ರಿ. ಯಾರ ಮುಂದೆ ಹೇಳ್ಕೋಬೇಕು, ಯಾರ ಮುಂದೆ ಹೇಳ್ಕೋಬೇಕು? ಹೌದಿಪ್ಪ. ಹೌದು. ಆ ಪರದೇಶಿ ಮಗಳು ಸತ್ತ ಸ್ವರ್ಗದಾಗಿರುವಂತ ತನ್ನ ತಾಯಿನ ನೆನೆಸಿ ಹೇಳ್ತಾಳ ಬಸವಣ್ಣ. ಏನತ್ರಿವ? ಹೆಂಗ ಕೇಳು. ಹೆಂಗ್ರಿಪ್ಪ? ಹಡದವ್ವ